ಎಲ್ರಿಗೂ ನಮಸ್ಕಾರ. ಮನೆ ಹೋಳಿಗೆ ಕುರುಕ್ ತಿಂಡಿ. ನಾವು ಇಲ್ಲಿಗೆ ಬಂದಿದ್ದು ಹೊಸ ವರ್ಷದ ದಿನ, ಹೊಸ ಆರಂಭ. ಹೋದ ವರ್ಷ ಅಂತೂ ಖಾಲಿ ಈ ವರ್ಷನಾದ್ರೂ ಮಾಡೋಣ ಜಾಲಿ ಜಾಲಿ ಅಂತ ಹೇಳಿ ಹೋಳಿಗೆ ತಿಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ವೆರೈಟೀಸ್ ಆಫ್ ಹೋಳಿಗೆಗಳಿದೆ ಇಲ್ಲಿ. ನಾವಂತೂ ಒಬ್ರೊಬ್ರು ಒಂದೊಂದು ಹೋಳಿಗೆನ ಆರ್ಡರ್ ಮಾಡಿದ್ವಿ. ನಾರ್ಮಲ್ ಹೋಳಿಗೆ ಎಲ್ಲರೂ ಕೂಡ ತಿಂತಾ ಇರ್ತಾರೆ, ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಆಗಿರಲಿ ಅಂತ ಚಾಕ್ಲೇಟ್ ಹೋಳಿಗೆನ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಹೇಗಿದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ನೋಡ್ರಿ, ಅಬ್ಬಬ್ಬಬ್ಬಬ್ಬಾ, ಸ್ವೀಟ್ ಜೊತೆಗೆ ಸ್ವಲ್ಪ ಖಾರನೂ ಇರಲಿ ಅಂದ್ಬಿಟ್ಟು ವೆರೈಟೀಸ್ ಆಫ್ ಕುರುಕ್ ತಿಂಡಿಗಳನ್ನ ಇಟ್ಟಿದ್ದಾರೆ. ನಮ್ಮೋನಿಕ ಅವರೆಲ್ಲ ಬಿಟ್ಬಿಟ್ಟು ಅಲ್ಲಿ ನೋಡ್ರಿ ಸಕ್ಕರೆ ಹೆಚ್ಚು ಅಂತ ಅದ್ರ ಕಡೆನೇ ನಿಂತಿದ್ರು. ಇಲ್ಲಿ ಬರೀ ಕುರುಕ್ ತಿಂಡಿ ಮತ್ತು ಹೋಳಿಗೆಗಳು ಮಾತ್ರ ಅಲ್ಲ, ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ, ಸಾಂಬಾರ್ ಪುಡಿ, ಎಲ್ಲ ಪುಡಿಗಳನ್ನೂ ಕೂಡ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಹೋಳಿಗೆನ ನಮ್ಮ ಕಣ್ಣು ಮುಂದೆನೇ ಮಾಡಿ ಕೊಡ್ತಾರೆ. ಬಿಸಿ ಬಿಸಿ ಹೋಳಿಗೆ, ರುಚಿ ರುಚಿ ಹೋಳಿಗೆ ಮಾಡಿ ಕೊಡುವೆ ನಾನು, ತಗೋ ತಿನ್ನು ಅಂತ ಫಟಾಫಟ್ ಅಂತ ಮಾಡಿಕೊಡ್ತಾರೆ. ಇನ್ನು ಯೂಶಲಿ ಹೋಳಿಗೆಯಲ್ಲಿ ನಮಗೆಲ್ಲ ಸೈಡ್ಸ್ ಇಷ್ಟ ಆಗಲ್ಲ, ಅದನ್ನು ಕೂಡ ಕಟ್ ಮಾಡಿ ರೆಡಿ ಟು ಈಟ್ ಸೂಪರ್ ಹೋಳಿಗೆನ ಮಾಡ್ತಾರೆ. ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ಹಬ್ಬ ತಪ್ಪಿದರೂ ಹೋಳಿಗೆ ತಪ್ಪಲ್ಲ ಅಂತ ಅನ್ನೋ ಈ ವಾಕ್ಯ. ಅಂದರೆ ಸೂತ್ಕ ಆಯಿತು ಅಥವಾ ಇನ್ನೊಂದೇನಾಯಿತು ಅಂತ ಬೇರೆಯವ್ರ ಮೇಲೆ ಹಬ್ಬ ನಿಲ್ಬೋದು, ಬಟ್ ಇಲ್ಲಿ 365 ಡೇಸ್ ಹೋಳಿಗೆ ಮಾಡ್ತಾನೆ ಇರ್ತೀವಿ ಅಂತ ಒಂದು ವಾಕ್ಯ ಸೂಚನೆನ ಕೊಡುತ್ತೆ. ನಾನಂತೂ ಎಲ್ಲ ಹೋಳಿಗೆನೂ ತಗೊಂಡೆ ಅಂತ ಹೇಳಿ ಫುಲ್ ದಿಲ್ ಖುಷಿಯಿಂದ ಬಂದು ಅದನ್ನು ಅನ್ಪ್ಯಾಕ್ ಮಾಡಿದ್ವಿ. ಫಸ್ಟ್ ಹೋಳಿಗೆ ಬಂದಿದೆ ನಂದು ಚಾಕ್ಲೇಟ್ ಹೋಳಿಗೆ. ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಹೋಳಿಗೆನ ಆರ್ಡರ್ ಮಾಡಿದ್ವಿ. ಒಬ್ಬರು ಬೇಳೆ ಒಬ್ಬಟ್ಟನ್ನು ಆರ್ಡರ್ ಮಾಡಿದರು, ಒಬ್ಬರು ಗುಲ್ಕಂದ್ ಒಬ್ಬಿಟ್ಟು, ಒಬ್ಬರು ಕೋವಾ ಒಬ್ಬಿಟ್ಟು, ಇನ್ನೊಬ್ರು ಆ್ಯಕ್ಚುಲಿ ಇನ್ ಕ್ರೇಜಿ ಥಿಂಗ್ ಅಂದರೆ ಒಂದು ಶೇಂಗಾ ಒಬ್ಬಟ್ಟನ್ನ ಅವ್ರು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ನಾವು ಅಷ್ಟೊಂದು ಆರ್ಡರ್ ಮಾಡಿದ್ವಿ, ಕನ್ಫ್ಯೂಸ್ ಆಗಿ ನಮ್ಮ ಹತ್ರ ಕಾಸು ತೊಗೊಂಡಿಲ್ಲ, ಬಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ರು. ಅದನ್ನ ನಾವು ನಮ್ಮ ಕ್ಲೀನಿಂಗ್ ಆಂಟಿಗೆ ಕೊಟ್ಟು ಅದನ್ನು ವಿಶ್ ಮಾಡಿದ್ವಿ. ನೋಡಿ ಎಷ್ಟು ಖುಷಿಯಾಗಿ ಆಂಟಿ ಅದನ್ನು ತಿಂತಾ ಇದ್ದಾರೆ. ಇನ್ನು ಯಾರು ಏನಾದರೂ ಮಾಡ್ಕೊಳ್ಳಿ ಗುಡು, ನಾನಂತೂ ಫಸ್ಟ್ ನಾನು ಚಾಕ್ಲೇಟ್ ಒಬ್ಬಟ್ಟನ್ನ ತಿಂದ್ಬಿಟ್ಟು ಹೆಂಗಿದೆ ನೋಡಬೇಕು ಅಂತ ಹೇಳಿ ಅದನ್ನು ತಿಂದೆ. ಕೋಕೋ ಪೌಡರ್ನ ಹಾಕಿ ಒಬ್ಬಟ್ಟನ್ನು ಮಾಡಿದ್ದಾರೆ. ಟೇಸ್ಟ್ ಓಕೆ ಅಂದರೆ ಚಾಕ್ಲೇಟ್ ತಿಂದಂಗೆ ಇತ್ತು. ಇನ್ನು ನನ್ನ ಒಬ್ಬಟ್ಟು ತಿನ್ನೋದಕ್ಕಿಂತ ಪಕ್ಕದವ್ರದ್ದು ಗುಲ್ಕಂತು, ಕೋವಾ, ಅದು ಇದು ಅಂತ ತಿಂದು ಕೊನೆಗೆ ನನ್ನನ್ನೇ ನಾನು ತಿಂದೆ, ಮನೆಗೆ ಹಾಗೆ ಎತ್ಕೊಂಡು ಹೋದೆ. ಆಲ್ ಇನ್ ಆಲ್ ಹೇಳಬೇಕಂದ್ರೆ ಎಲ್ಲ ಟೇಸ್ಟ್ಗಳು ಕೂಡ ಸೂಪರ್ ಅಂತ ಹೇಳ್ಬೋದು. ಲೈಫಲ್ಲಿ ಬರೀ ಹೋಳಿಗೆ ಸ್ವೀಟೇ ಇದ್ರೆ ಬೋರ್ ಆಗೋಗ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಕುರುಕ್ ತಿಂಡಿ ಖಾರನು ಸೇರಿಸಿ ಲೈಫನ್ನ ಬಿಂದಾಸ್ ಮಾಡ್ಕೋಬೇಕು. ಹ್ಯಾಪಿ ನ್ಯೂ ಇಯರ್.